ಕಾಸರಗೋಡಿನ ತಳಮಟ್ಟದ ಬಂಟರ ಏಳಿಗೆ ಮತ್ತು ಬಂಟರ ಭವನ ನಿರ್ಮಾಣದ ಸದುದ್ದೇಶವನ್ನ ಮುಂದಿಟ್ಟುಕೊಂಡು ಮಹಾದಾನಿ ಕೂಳೂರು ಕನ್ಯಾನ ಡಾಕ್ಟರ್ ಸದಾಶಿವ ಶೆಟ್ಟಿಯವರ ನೇತೃತ್ವದಲ್ಲಿ ಸಮಾನ ಮನಸ್ಸಿನ ಬಂಟರು ಸಭೆ ಸೇರಿ ಚರ್ಚಿಸಿದ್ದಾರೆ. ಇನ್ನು ಸದಾಶಿವ ಶೆಟ್ಟಿಯವರ ಅಧ್ಯಕ್ಷತೆಯಲ್ಲಿ ಅವರ ಹೊಸ ನಿವಾಸ ಶ್ರೀಲೀಲಾ ಸದನದಲ್ಲಿ ನಡೆದ ಸಭೆಯಲ್ಲಿ ಕಾಸರಗೋಡು ಭಾಗದ ಬಂಟರ ಅಭ್ಯುದಯಕ್ಕೆ ಸಂಬಂಧಿಸಿ ಮಹತ್ವದ ನಿರ್ಧಾರ ಮಾಡಲಾಯಿತು. ಸಭೆಯಲ್ಲಿ ಕಾಸರಗೋಡಿನ 100ಕ್ಕೂ ಅಧಿಕ ಮಂದಿ ಭಾಗಿಯಾಗಿದ್ದರು. ಕಾಸರಗೋಡು ಜಿಲ್ಲೆಯ ಸುಮಾರು 10ಕ್ಕಿಂತ ಹೆಚ್ಚು ಪಂಚಾಯಿತಿನ ಬಂಟರ ಸಂಘದ ಅಧ್ಯಕ್ಷರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳ ಸಹಿತ ವಿವಿಧ ಪದಾಧಿಕಾರಿಗಳು ಚರ್ಚೆಯಲ್ಲಿ ಪಾಲ್ಗೊಂಡರು. ಈ ಸಭೆಯಲ್ಲಿ ಕಾಸರಗೋಡು ಮಾತೃ ಸಂಘದ ನೂತನ ಪದಾಧಿಕಾರಿ ವಸಂತರಾಜ್ ವರ್ಕಾಡಿ, ಸಮಾಜ ಸೇವಕಿ ಜಯಂತಿ ಟಿ ಶೆಟ್ಟಿ, ಮಿಂಚ ಪಂಚಾಯತ್ ಬಂಟರ ಸಂಘದ ಅಧ್ಯಕ್ಷ ಅರವಿಂದಾಕ್ಷ ಭಂಡಾರಿ ದಡ್ಡಂಗಡಿ, ಮೀರಾ ಆಳ್ವ, ಸದಾಶಿವ ಶೆಟ್ಟಿ ಸೇವಾ ಸಮಿತಿ ಪಿಆರ್ಒ ಕಾರ್ತಿಕ್ ಶೆಟ್ಟಿ ಮಜವೈಲು, ರಾಜಕೀಯ ಧುರೀಣ ಭಾಜಪ ಕೋಜಿಕೋಡು ವಲಯ ಉಪಾಧ್ಯಕ್ಷ ವಿಜಯಕುಮಾರ್ ರೈ, ಭಾಜಪ ಮಂಗಲ್ಪಾಡಿ ಉತ್ತರ ವಲಯ ಅಧ್ಯಕ್ಷ ಭರತ್ ರೈ ಕೊಡಿಬೈಲು, ಯೂತ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಹಾಗೂ ಪ್ರಸ್ತುತ ಬ್ಲಾಕ್ ಪಂಚಾಯತ್ ಸದಸ್ಯ ಪೃಥ್ವಿರಾಜ್ ಶೆಟ್ಟಿ ಕುಂಬಳೆ, ಅನ್ನಪೂರ್ಣ ರೈ ಕಿದೂರು, ಸುರೇಶ್ ಶೆಟ್ಟಿ ಮಹಲಿಂಗೇಶ್ವರ, ಪ್ರದೀಪ್ ಕುಟ್ಟ ಬಲ್ಲಂಗುಡೇಲ್, ವಿಜಯಕುಮಾರ್ ಶೆಟ್ಟಿ ಗಾಣದಮೂಲೆ, ಜಗದೀಶ್ ಮಾಸ್ಟರ್ ಎಲಿಯಾಣ, ಕುಮ್ಡಾಜೆ ಬಂಟರ ಸಂಘದ ಅಧ್ಯಕ್ಷರಾದ ಸಂತೋಷ್ ಶೆಟ್ಟಿ ಗಾಡಿಗುಡ್ಡೆ, ಕೂಳೂರು ಕನ್ಯಾನ ಸಂದ್ರಹಾಸ ಶೆಟ್ಟಿ, ದೇಲಂಪಾಡಿ ಬಂಟರ ಸಂಘದ ಅಧ್ಯಕ್ಷರು ಮೊದಲಾದ ಗಣ್ಯರು ಭಾಗವಹಿಸಿದ್ರು. ಇನ್ನು ನಾರಾಯಣ ನಾಯ್ಕ ನಡುಹಿತ್ಲು ಸ್ವಾಗತಿಸಿ ಸದಾಶಿವ ಶೆಟ್ಟಿ ಸೇವಾ ಬಳಗ ಪ್ರಧಾನ ಕಾರ್ಯದರ್ಶಿ ಜಯರಾಜ್ ಶೆಟ್ಟಿ ಕೂಳೂರು ಚಾರ್ಲಾ ವಂದಿಸಿದ್ದಾರೆ.